ಬಿಜೆಪಿ ಶಿಸ್ತಿನ ಪಕ್ಷ. ಈ ಶಿಸ್ತಿನ ಪಕ್ಷದಲ್ಲಿ ಯಾರಾದರೂ ಅಶಿಸ್ತನ್ನು ತೋರಿದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಈ ಹಿಂದೆಯಿಂದಲೂ ಕೂಡ ಬಿಜೆಪಿ ಹೈಕಮಾಂಡ್ ಖಡಕ್ ವಾರ್ನಿಂಗನ್ನು ಮಾಡ್ಕೊಂಡು ಬಂದೇ ಇತ್ತು. ಅದರ ಮುಂದುವರೆದ ಭಾಗದಂತೆ ಉಚ್ಚಾಟನೆಯ ಪರ್ವ ಈಗ ಮುಂದುವರಿತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಶಿಸ್ತು ಕ್ರಮಗಳ ಸರಣಿ ಈಗ ಮುಂದುವರಿಕೆ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಶಿಸ್ತು ಕ್ರಮಗಳ ಸರಣಿ ಈಗ ಮುಂದುವರಿತಾ ಇದೆ. ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಯಾರಾದರೂ ಪಕ್ಷದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಾವು ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ. ಎಂ ಜಿ ಮಹೇಶ್ಗೂ ಕೂಡ ಈಗ ಪಕ್ಷದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು. ಒಂದು ಕಡೆ ಈಗ ಉಚ್ಚಾಟನೆ ಪರ್ವ ಯಾಕೆ ಮುಂದುವರಿತದೆ ಅಂದರೆ, ಪಕ್ಷಕ್ಕೆ ಮುಜುಗರ ಆಗುವ, ಪಕ್ಷದ ನಾಯಕರಿಗೆ ಇರಿಸುಮುರುಸಾಗುವಂತಹ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಶಿಸ್ತು ಕ್ರಮ ತೆಗೆದುಕೊಳ್ತಾರೆ. ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಈಗ ಉಚ್ಚಾಟನೆ ಆಗಿದ್ದಾರೆ. ನೋಡಿ, ಈಗ ಮೊನ್ನೆ ಮಹೇಶ್ ಅವರು ಮುಖ್ಯ ವಕ್ತಾರರಾಗಿದ್ದರು. ಅವರು ಒಂದಿಷ್ಟು ಏನೋ ಹೈಕಮಾಂಡ್ಗೆ ಇರಿಸುಮುರುಸಾಗುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ಸಾಕಷ್ಟು ಪ್ರಭಾವಿ ನಾಯಕರಾಗಿ ಗುರುತಿಸ್ಕೊಂಡಿದ್ದರು. ಜೊತೆಗೆ ಮತ್ತು ಕಾಂಗ್ರೆಸ್ ನಾಯಕರ ಒಂದಿಷ್ಟು ಈ ಮಾಧ್ಯಮಗಳಲ್ಲೆಲ್ಲ ಬಾಯಿ ಮುಚ್ಚಿಸುವಂಥ ಕೆಲಸಕ್ಕೆ ಮಹೇಶ್ ಮುಂದಾಗಿದ್ದರು. ಅಂಥವ್ರನ್ನ ಈಗ ಉಚ್ಚಾಟನೆ ಮಾಡಿದ್ದಾರೆ, ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂದರೆ ಒಂದಿಷ್ಟು ಯಾರೂ ಅಶಿಸ್ತನ್ನು ತೋರಬಾರ್ದು ಅಂತ. ಯಾಕಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಅವರು 6 ವರ್ಷಗಳ ಕಾಲ ಈಗ ಉಚ್ಚಾಟನೆ ಆಗಿದ್ದಾರೆ. ಹಾಗಾಗಿ ಪಕ್ಷಕ್ಕೆ ಒಂದಿಷ್ಟು ನೀತಿ ನಿಯಮಗಳಿರ್ತದೆ. ಆ ಪಕ್ಷದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು, ಪಕ್ಷದ ಶಿಸ್ತನ್ನು ಕಾಪಾಡಬೇಕು, ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನಗೆಪಾಟಲಿಗೆ ಒಳಗಾಗಬಾರ್ದು, ಜೊತೆಗೆ ಪಕ್ಷದ ನಾಯಕರಿಗೆ ಇರಿಸುಮುರುಸಾಗಬಾರ್ದು. ಆ ನಿಟ್ಟಿನಲ್ಲಿ BJP ಹೈಕಮಾಂಡ್ ನಿರೀಕ್ಷೆಯನ್ನು ಮಾಡ್ತಾ ಇರ್ತದೆ. ಅದು ಸಹಜವಾಗಿ ಎಲ್ಲ ಪಕ್ಷದ ಹೈಕಮಾಂಡ್ಗಳು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತದೆ. ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗುವಂಥ ಹೇಳಿಕೆಗಳನ್ನು ಕೊಟ್ಟರೆ ಸಹಜವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂಥದ್ದು, ರಾಜೀನಾಮೆ ಕೇಳುವಂಥದ್ದು. ಈ ಕಾಂಗ್ರೆಸ್ನಲ್ಲೂ ಆಯಿತು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ KN ರಾಜಣ್ಣ ಅವರು ಒಂದಿಷ್ಟು ಹೇಳಿಕೆಗಳು ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೇಳಿದರು. ಅದೇ ರೀತಿಯಲ್ಲಿ ಈಗ BJPಯಲ್ಲೂ ಕೂಡ ಈಗ ಉಚ್ಚಾಟನೆ, ಈ ಬಮೂಲ್ ನಿರ್ದೇಶಕ ಸತೀಶ್ ಕಡತನಮಲೆ ಈಗ ಉಚ್ಚಾಟನೆ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಕ್ಷದಿಂದ ಈಗ 6 ವರ್ಷಗಳ ಕಾಲ ಉಚ್ಚಾಟನೆ, ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಈಗ ಉಚ್ಚಾಟನೆ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಕೆಲವೊಂದಿಷ್ಟು ನಾಯಕರುಗಳು ತಕ್ಷಣಕ್ಕೆ ಅವರೇನು ಉಚ್ಚಾಟನೆ ಮಾಡಲ್ಲ, ತಕ್ಷಣಕ್ಕೆ ನೀವು ಶಿಸ್ತು ಕ್ರಮಕ್ಕೆ ಮುಂದಾಗಲ್ಲ. ಅವರಿಗೆ ವಾರ್ನಿಂಗ್ ಕೊಡುತ್ತೆ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಹೈಕಮಾಂಡ್ ಇರಲಿ, ಅವರಿಗೆ ವಾರ್ನಿಂಗ್ ಕೊಡುತ್ತೆ. ಆ ವಾರ್ನಿಂಗಿಗೂ ಬಗ್ಗಲ್ಲ. ಕೆಲವು ಬಸನಗೌಡ ಪಾಟೀಲ್ ಯತ್ನಾಳ್ ಥರದವರು ನೀವು ಐ ಡೋಂಟ್ ಕೇರ್ ಅಂದ್ಬಿಡ್ತಾರೆ. ದೆಹಲಿಗೆ ಬುಲಾವ್ ಕೊಟ್ಟರು ಹೋಗಲ್ಲ ಅವರು. ಅಂಥವರಿಗೆ ಈ ರೀತಿಯಾದಂಥ ಕ್ರಮ. ಇಲ್ಲೊಂದಿಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ, ಒಂದಿಷ್ಟು ಪಕ್ಷಕ್ಕೆ ಮುಜುಗರ ಆಗುವಂಥ ಘಟನೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಪಕ್ಷ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.